ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಸ್ಟಡಿ ಕನ್ನಡ. ಇವತ್ತು ನಾವು ಅಕೌಂಟಿಂಗ್ ಈಕ್ವೇಷನ್ ಪ್ರಾಬ್ಲಮ್ನ ಸಿಂಪಲ್ ಕನ್ನಡದಲ್ಲಿ ಕಲಿತುಕೊಳ್ಳೋಣ. ಫಸ್ಟು ಪ್ರಾಬ್ಲಮ್ನ ಡಿಕ್ಟೇಟ್ ಮಾಡ್ತೀನಿ. ಶೋ ದ ಅಕೌಂಟಿಂಗ್ ಈಕ್ವೇಷನ್ ಫಾರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್. ಎಕ್ಸ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 90,000, ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ 50,000, ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ 10,000, sold goods costing rupees 20,000 for 40,000, sold goods costing rupees 20,000 on credit for 42,000, rent paid 1,000, paid salaries 3,000, paid to customer 40,000. ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅಕೌಂಟಿಂಗ್ ಈಕ್ವೇಷನ್ ಈಸ್ ದ ಬೇಸಿಕ್ ಫೌಂಡೇಶನ್ಸ್ ಆಫ್ accounting. It shows the relationship between assets, liability and capital. ಅಂದರೆ ಕನ್ನಡದಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಅಕೌಂಟ್ನ ಬೇಸಿಕ್ ಕನ್ಸೆಪ್ಟ್. ಇದು ಅಸೆಟ್, ಲಯಬಿಲಿಟಿ ಮತ್ತು ಕ್ಯಾಪಿಟಲ್ ಮಧ್ಯೆ ಸಂಬಂಧ ತೋರಿಸುತ್ತದೆ. ಸೊ ಫ್ರೆಂಡ್ಸ್, ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೀರಿಯಲ್ ನಂಬರು, ಪರ್ಟಿಕ್ಯುಲರು, ಅಸೆಟ್ಟು, ಲಯಬಿಲಿಟಿ, ಕ್ಯಾಪಿಟಲ್. ಫಸ್ಟ್ನೇದು ಎಕ್ಸ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಅಂದರೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ. ಅಸೆಟಲ್ಲಿ 90,000, ಕ್ಯಾಪಿಟಲಲ್ಲಿ 90,000. ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್. ಅಸೆಟಲ್ಲಿ 50,000, ಲಯಬಿಲಿಟಿಯಲ್ಲಿ 50,000. ಆದರೆ ಕ್ಯಾಪಿಟಲಲ್ಲಿ ತೋರಿಸಿರೋಂಗಿಲ್ಲ, ಗೂಡ್ಸ್ ಯಾವತ್ತು ಕ್ರೆಡಿಟ್ ಆದ. ನೆಕ್ಸ್ಟ್ ಕ್ವೆಶನ್ ಇಸ್ ಈಕ್ವಲ್ ಟು ಅಮೌಂಟ್ನ ಆ್ಯಡ್ ಮಾಡಬೇಕು. 90,000, 50,000, 1,40,000, 50,000 ಆ್ಯಸ್ ಇಟ್ ಈಸು, 90,000 ಆ್ಯಸ್ ಇಟ್ ಈಸು. ನೆಕ್ಸ್ಟು ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್. ಅಂದರೆ ಇಲ್ಲಿ ಫರ್ನಿಚರ್ ಬಂತು, ಕ್ಯಾಶ್ ಹೋಯಿತು. ಹಂಗಾಗಿ 10,000 ಪ್ಲಸ್ 10,000 ಮೈನಸ್. ನೆಟ್ ಈಕ್ವೇಷನ್ ಈಸ್ ಈಕ್ವಲ್ ಟು 1,40,000, 50,000, 90,000. ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ rupees 20,000 ಫಾರ್ 40,000. ಅಂದರೆ ಗೂಡ್ಸಿನ ಬೆಲೆ 20,000 ಇದೆ, ಅದನ್ನು ನಾವು 40,000ಕ್ಕೆ ಮಾರಾಟ ಮಾಡಿದ್ವಿ. ಹಂಗಾಗಿ ನಮಗೆ 20,000 ಲಾಭ ಆಯಿತು. 40,000ದಲ್ಲಿ 20,000 ಕಳೆದ್ರೆ ಇನ್ನು 1,60,000. ಅಂದರೆ 20,000 ಲಾಭ. 1,40,000ಕ್ಕೆ 20,000 ಆ್ಯಡ್ ಮಾಡಿ 1,60,000. 50,000 ಹೆಂಗಿದೆ, 50,000 ಬರಬೇಕು. ಕ್ಯಾಪಿಟಲಲ್ಲಿ ಲಾಭ ಬಂದರೆ 20,000ನ ಆ್ಯಡ್ ಮಾಡಬೇಕು. ಸೋಲ್ಡ್ ಗೂಡ್ಸ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ rupees 20,000 ಆನ್ ಕ್ರೆಡಿಟ್ 42,000. ಅಂದರೆ ಗೂಡ್ಸಿನ ಬೆಲೆ 20,000 ಇದೆ, ನಮಗೆ ಅಮೌಂಟು 42,000 ಬಂದಿದೆ. ಹಾಗಾಗಿ ನಮಗೆ ಇಲ್ಲಿ 27,000 ಲಾಭ ಕೊಟ್ಟಿದೆ. 27,000 ಲಾಭ ಅಂದರೆ ನಾವು ಕ್ಯಾಪಿಟಲಲ್ಲಿ 27,000 ಲಾಭನ ತೋರಿಸ್ಬೇಕು. ಹಾಗೆ ನೆಟ್ ಈಕ್ವೇಷನ್ ಈಸ್ ಈಕ್ವಲ್ ಟು 1,82,000, 50,000. ಆಮೇಲೆ ಈ ನೆಟ್ ಈಕ್ವೇಷನ್ ಕ್ಯಾಪಿಟಲಲ್ಲಿ 1,37,000. ಪೇಡ್ ರೆಂಟ್. ಪೇಡ್ ರೆಂಟ್ ಅಂದರೆ ನಾವು ರೆಂಟ್ ಕೊಡ್ತಾಯಿದ್ದೀವಿ, ಅಂದರೆ ಅಮೌಂಟು ಕಳೀತತೆ, ಲೆಸ್ ಆಗುತ್ತೆ. 1,87,000, 1,000 ಹೋದರೆ 1,80,000, 81,000, 50,000 ಮತ್ತು ಕ್ಯಾಪಿಟಲಲ್ಲೂ ಮೈನಸ್ ಮಾಡೋಕೆ 1,000, 1,31,000. ಪೇಡ್ ಸ್ಯಾಲ್ರೀಸ್ ಅಂದರೆ ನಾವು ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡ್ತಾಯಿದ್ದೀವಿ. ಬಿಸ್ನೆಸ್ ಸ್ಟಾರ್ಟ್ ಆದರೆ ಯಾವ್ದಾರ ಆಗಲಿ ಒಟ್ಟು ಸ್ಯಾಲ್ರಿ ಕೊಡಬೇಕಲ್ಲ, ಸ್ಯಾಲ್ರಿ ಕೊಡ್ತಾಯಿದ್ದೀವಿ. ಅವರಿಗೆ 3,000 ಮಾಡಬೇಕು. ನೆಟ್ ಈಕ್ವೇಷನಲ್ಲಿ 3,000 ಮೈನಸ್ಸು. ಟು ಪೇಡ್ ಟು ಕ್ರೆಡಿಟರ್ಸ್. ನಾವು ಕ್ರೆಡಿಟರ್ಸ್ಗೆ ಅಮೌಂಟ್ ಕೊಡ್ತಾಯಿದ್ದೀವಿ 40,000. ಕ್ರೆಡಿಟರ್ಸಿಗೆ ಅವತ್ತು ಅಮೌಂಟ್ ಕೊಟ್ಟರೆ ಅಸೆಟ್ಟು ಮತ್ತು ಲಯಬಿಲಿಟಿಯಲ್ಲಿ ಮಾತ್ರ ಲೆಸ್ ಮಾಡಬೇಕು. ಈಕ್ವೇಷನ್ ಈಸ್ ಈಕ್ವಲ್ ಟು 1,38,000, 10,000, 1,28,000. ಇಷ್ಟೇ ಈಸಿ ಪ್ರಾಬ್ಲಮ್.